ಸೋಗೆಗಳಲ್ಲಿ ಈ ರೀತಿಯ ಚುಕ್ಕೆಗಳು ಬರ್ತಾ ಇತ್ತು. ಆದ್ರೆ ಈ ಹೊಸದಾಗಿ ಬಂದಿರುವಂತಹ ಒಂದು ಎಲೆ ಚುಕ್ಕೆ ರೋಗದ ಲಕ್ಷಣ ಏನಂತ ಹೇಳಿದ್ರೆ, ಹಳದಿ ಬಣ್ಣದಿಂದ ಆವೃತವಾಗಿರುವ ಕಂದು ಬಣ್ಣದ ಚುಕ್ಕೆಗಳು. ಈ ರೀತಿ ಹೊರಗೆ ಹಳದಿ ಇರ್ತದೆ, ಅದರ ಮಧ್ಯಭಾಗದಲ್ಲಿ ಕಂದು ಬಣ್ಣ ಇರುವಂತದ್ದು ಹೊಸ ರೋಗ ಲಕ್ಷಣಗಳ. ರೋಗ ತೀವ್ರತೆಯಲ್ಲಿ ಕೇಳಿದ್ರೆ, ಯಾರು ತೋಟದಲ್ಲಿ ಸರಿಯಾಗಿ ಪೋಷಕಾಂಶ ನಿರ್ವಹಣೆ ಮಾಡಿಲ್ಲವೋ, ಮಣ್ಣಿನ ನಿರ್ವಹಣೆ ಸರಿಯಾಗಿ ಮಾಡಿಲ್ಲವೋ ಅಲ್ಲಿ ನಿಮಗೆ ರೋಗದ ಬಾಧೆ ಹೆಚ್ಚಿರುವಂತ ಮಾತ್ರ ಅಲ್ಲ, ರಿಕವರಿ ಕೂಡ ಕಡಿಮೆ. ಈಗ ರೋಗ ಬಂದಿದೆ, ಎಲೆಗಳು ಒಣಗಿದ್ದೇವೆ, ಅಥವಾ ಈ ಪೂರ್ತಿ ಎಲೆ ಈಗ ಒಣಗಿ ಸತ್ತು ಹೋಗ್ಬೋದು, ಆದ್ರೆ ಶಿಲೀಂಧ್ರ ಸಾಯುವುದಿಲ್ಲ. ಮಾರುಕಟ್ಟೆಯಲ್ಲಿ ಲಭ್ಯವಿರುವಂತಹ ಬಹುತೇಕ ಶಿಲೀಂಧ್ರನಾಶಕಗಳು ಕೇವಲ 10 ದಿನದಿಂದ 2 ವಾರಗಳ ಮಾತ್ರ ಅದು ಪರಿಣಾಮವನ್ನು ತೋರಿಸ್ತದೆ. ಅದಕ್ಕಿಂತ ಹೆಚ್ಚು ಅದು ಪರಿಣಾಮವನ್ನು ತೋರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಮಾಡಬೇಕಾದಂತ ಕೆಲಸ ಎರಡು: ನೀರು ನಿಲ್ಲದಾಗ ನೋಡುವಂಥದ್ದು, ಬಸಿಗಾಲ ವ್ಯವಸ್ಥೆಯನ್ನು ಸರಿಯಾಗಿ ಮಾಡುವಂಥದ್ದು, ಎರಡನೇದು ಸುಣ್ಣ ಹಾಕುವಂಥದ್ದು. ಸುಮಾರು ಜನ ಕೃಷಿಕರು ಏನಂತ ಮಾಡ್ತಾರೆ ಅಂತ ಹೇಳಿದ್ರೆ, ಗೊಬ್ಬರವನ್ನ ತಗೊಂಡ್ ಬರ್ತಾರೆ, ಈ 10-20-20 15 ತಗೊಂಡ್ ಬರ್ತಾರೆ, ಮಣ್ಣಿಗೆ ಕೆಜಿ ಗಟ್ಟಲೆ ಸುರಿತಾರೆ. ಅಂತಹ ತೋಟದಲ್ಲಿ ಕೂಡ ನಳ್ಳಿ ಉದುರುವಂತಹ ಸಮಸ್ಯೆಗಳು ಹೆಚ್ಚಿರುವುದನ್ನು ಗಮನಿಸಿರುವಂಥದ್ದು, ಎಲೆ ಚುಕ್ಕೆ ಬಾಧೆ ಕೂಡ ಹೆಚ್ಚಿರುವುದನ್ನು ಗಮನಿಸಿರುವಂಥದ್ದು. ನೀವು ಸಿಂಪಡಣೆ ಮಾಡಿದ್ರು ಕೂಡ ಈಗ 100% ಈ ಶಿಲೀಂಧ್ರವನ್ನು ನಿಮಗೆ ಸಾಯಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಸ್ವಲ್ಪ ಆದ್ರೂ ಉಳಿತದೆ. ಆ ಉಳಿದ ಮತ್ತೆ ಅದು ಹರಡ್ತಾ ಹೋಗ್ತದೆ. ಹಾಗಾಗಿ ಎಲ್ಲರಿಗೂ ಕೂಡ ನಮಸ್ಕಾರ. ನಾವು ಇವತ್ತೊಂದು ಉತ್ತಮವಾದ ಈ ನಿರ್ವಹಣೆ ಮಾಡಿದಂತಹ ಅಡಿಕೆ ಮತ್ತು ಕಾಳುಮೆಣಸು ತೋಟದಲ್ಲಿದ್ದೇವೆ. ಅಡಿಕೆಗೆ ನಿಮಗೆ ಗೊತ್ತಿರುವ ಹಾಗೆ ಕಳೆದ ಕೆಲವು ವರ್ಷಗಳಿಂದ ಬಾಧಿಸಿರುವಂತಹ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಎಲೆ ಚುಕ್ಕೆ ರೋಗ. ಇದರ ಬಗ್ಗೆ ನಾವು ಮತ್ತೆ ನಮ್ಮ ಪೆಥಾಲಜಿಸ್ಟ್, ಸಸ್ಯರೋಗ ಶಾಸ್ತ್ರದ ತಂಡ ಕೂಡ ಸುಮಾರು ವರ್ಷಗಳ ಕೆಲಸ ಮಾಡ್ತಾ ಇದ್ದೇವೆ. ನಾವು ಅವರೊಂದಿಗೆ ಕೆಲಸ ಮಾಡಿರುವಂತಹ ಅನುಭವದಲ್ಲಿ ಹೇಳೋದಿದ್ರೆ, ಇದನ್ನ ಒಮ್ಮೆಲೆ ಅದನ್ನ ರೋಗವನ್ನ ಹತೋಟಿ ಮಾಡುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕಂತ ಹೇಳಿದ್ರೆ, ರೋಗ ಬಂದಿದೆ. ಸಾಮಾನ್ಯವಾಗಿ ಹಿಂದೆ ಇದು ರೋಗ ನೀವು ಈಗ ಕೇಳಿದ್ರೆ ಈಗಿನ ರೋಗದ ಅಲ್ಲ. ಇದರ 50 ವರ್ಷ 60 ವರ್ಷ ಹಿಂದಿನಿಂದಲೂ ಕೂಡ ಮಳೆಗಾಲದಲ್ಲಿ ನೋಡಿದ್ರೆ, ಮಳೆಗಾಲದ ಕೊನೆಯಲ್ಲಿ ನೋಡಿದ್ರು ಕೂಡ ಕೆಲ ಭಾಗದ ಸೋಗೆಗಳಲ್ಲಿ ಈ ರೀತಿಯ ಚುಕ್ಕೆಗಳು ಬರ್ತಾ ಇತ್ತು. ಆದ್ರೆ ಈ ಹೊಸದಾಗಿ ಬಂದಿರುವಂತಹ ಒಂದು ಎಲೆ ಚುಕ್ಕೆ ರೋಗದ ಲಕ್ಷಣ ಏನಂತ ಹೇಳಿದ್ರೆ, ಹಳದಿ ಬಣ್ಣದಿಂದ ಆವೃತವಾಗಿರುವ ಕಂದು ಬಣ್ಣದ ಚುಕ್ಕೆಗಳು. ಈ ರೀತಿ ಹೊರಗೆ ಹಳದಿ ಇರ್ತದೆ, ಅದರ ಮಧ್ಯಭಾಗದಲ್ಲಿ ಕಂದು ಬಣ್ಣ ಇರುವಂತದ್ದು ಹೊಸದಾಗಿ ಬರ್ತಿರುವಂತಹ ಎಲೆ ಚುಕ್ಕೆ ರೋಗ. ಇದು ಒಂದು ಹೊಸ ಜಾತಿಯ ರೋಗ, ಶಿಲೀಂಧ್ರ. ಬಹಳ ವೇಗವಾಗಿ ಬೆಳೀತದೆ, ಮಾತ್ರವಲ್ಲ ಬಹಳ ತೀವ್ರಗತಿಯಲ್ಲಿ ರೋಗ ಲಕ್ಷಣವನ್ನು ತೋರ್ಪಡಿಸಿ ಈ ರೀತಿಯಾಗಿ ಎಲೆಯನ್ನ ಒಣಗಿಸ್ತದೆ. ಈಗ ರೋಗ ಬಂದಿದೆ, ಎಲೆಗಳು ಒಣಗಿದ್ದೇವೆ, ಅಥವಾ ಈ ಪೂರ್ತಿ ಎಲೆ ಈಗ ಒಣಗಿ ಸತ್ತು ಹೋಗ್ಬೋದು, ಆದ್ರೆ ಶಿಲೀಂಧ್ರ ಸಾಯುವುದಿಲ್ಲ. ಬಾಧಿತವಾದಂತಹ ಎಲೆಗಳಲ್ಲಿ 7ರಿಂದ 8 ತಿಂಗಳ ಕಾಲ ಅದು ಆ ರೀತಿ ಉಳಿತದೆ. ಯಾವಾಗ ಅದಕ್ಕೆ ಪೂರಕವಾದ ವಾತಾವರಣ ಲಭ್ಯ ಆಗ್ತದೆ, ಅಂತಹ ಸಂದರ್ಭದಲ್ಲಿ ಪುನಃ ಅದು ಸಕ್ರಿಯಗೊಂಡು ಮತ್ತೆ ಹೊಸ ಎಲೆಗಳಿಗೆ ಅಥವಾ ಹೊಸ ಮರಗಳಿಗೆ ಅದು ಮತ್ತೆ ಗಾಳಿಯ ಮುಖೇನ ಅದು ಹರಡ್ತದೆ. ಹಾಗಾಗಿ ಬಹಳ ಸುಲಭದಲ್ಲಿ ನಿರ್ವಹಣೆ ಮಾಡಲಾಗದಂತಹ ಒಂದು ರೋಗ ಅಂತ ಹೇಳಿದ್ರೆ ಎಲೆ ಚುಕ್ಕೆ ರೋಗ. ಎರಡನೇದು ವಿಷಯ ಏನಂತ ಹೇಳಿದ್ರೆ, ಯಾವುದೇ ನಾವು ಶಿಲೀಂಧ್ರನಾಶಕವನ್ನ ಅದಕ್ಕೆ ಸಿಂಪಡಣೆ ಮಾಡಿದ್ರೆ, ಆ ಸಿಂಪಡಣೆ ಮಾಡಿದಂತಹ ಶಿಲೀಂಧ್ರನಾಶಕ ನಿಮಗೆ ಶಾಶ್ವತವಾಗಿ ಪರಿಹಾರವನ್ನು ಕೂಡ ನೀಡಲಿಕ್ಕೆ ಸಾಧ್ಯ ಇಲ್ಲ. ಇದರ ಬಗ್ಗೆ ಕೂಡ ನಾವು ಅದನ್ನ ಸಿಂಪಡಣೆ ಮಾಡಿ ಎಷ್ಟು ದಿನಗಳವರೆಗೆ ಆ ಶಿಲೀಂಧ್ರನಾಶಕ ಎಲೆಯಲ್ಲಿ ಉಳಿತದೆ, ಮತ್ತು ಉಳಿದಂತಹ ಅಂಶ ಆ ರೋಗವನ್ನ ನಿಜವಾಗ್ಲೂ ಕೂಡ ಅದು ಸಾಯಿಸಲಿಕ್ಕೆ ಸಾಧ್ಯ ಉಂಟ, ಅಷ್ಟು ಕೆಪಾಸಿಟಿ ಉಂಟ ಅಂತ ಕೂಡ ನಾವು ಚೆಕ್ ಮಾಡಿದ್ದೇವೆ. ನಾವು ದೀರ್ಘಕಾಲದವರೆಗೆ ಅದನ್ನ ನೋಡುವಾಗ, ಈಗ ನಾವು ಉದಾಹರಣೆ ಕೊಡ್ಬೇಕಂತ ಹೇಳಿದ್ರೆ, ಅಂತರ್ವ್ಯಾಪಿ ಶಿಲೀಂಧ್ರನಾಶಕ ಆದಂತಹ ಪ್ರೊಪಿಕಾನಜ್ ಬಹಳ ಚೆನ್ನಾಗಿ ಕೆಲಸ ಮಾಡ್ತದೆ. ಆದ್ರೆ ನೀವು ಅದನ್ನ 1 ವಾರದ ನಂತರ ಅದರ ಉಳಿಕೆ ಏನಿದೆ ಅಂತ ನೋಡುವಾಗ ಸುಮಾರು 60% ಕಡಿಮೆ ಆಗ್ತದೆ. ಇನ್ನು 1 ವಾರ ಬಿಟ್ಟು ಅಂತ ಹೇಳಿದ್ರೆ ಸುಮಾರು 15 ದಿನಗಳ ನಂತರ ಇನ್ನೂ ಕೂಡ ಕಡಿಮೆ ಆಗ್ತದೆ. ಹಾಗಾಗಿ ಯಾವುದೇ ಒಂದು ಶಿಲೀಂಧ್ರನಾಶಕವನ್ನ ಸಿಂಪಡಣೆ ಮಾಡಿದ್ರೂ ಸಹ ತಾತ್ಕಾಲಿಕವಾಗಿ ಅಲ್ಲಿರುವಂತಹ ಸೋಂಕನ್ನು ಕಡಿಮೆ ಮಾಡಬಹುದೇ ವಿನಃ ಅದು ನಿಮಗೆ 1 ತಿಂಗಳ ಕಾಲ 2 ತಿಂಗಳ ಕಾಲ ರೋಗ ಬಾರದ ರೀತಿಯಲ್ಲಿ ಅದು ತಡೆಯುವಂತಹ ಶಕ್ತಿ ಈ ಶಿಲೀಂಧ್ರನಾಶಕಗಳಿಗೆ ಇಲ್ಲ. ಅದು ಇರ್ಲಿಕ್ಕೂ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ, ಆಹಾರ ಬೆಳೆಗಳಿಗೆ ನಾವು ಸಿಂಪಡಣೆ ಮಾಡಿದ ನಂತರ ಕೆಲವೇ ದಿನಗಳವರೆಗೆ ಅದರ ನಿಮಗೆ ರೆಸಿಡ್ಯೂ ಇರಬೇಕು, ಇಲ್ಲದ್ರೆ ಒಂದು ಆಹಾರ ತಿನ್ಲಿಕ್ಕೆ ಆಗುದಿಲ್ಲ. ಆ ರೀತಿಯಾಗಿ ಅದನ್ನ ಮಾಡಿರ್ತಾರೆ. ಹಾಗಾಗಿ ಅಡಿಕೆ ಎಲೆಗಳಲ್ಲಿ ಅಥವಾ ಅಡಿಕೆ ಮರದಲ್ಲಿ ಅಥವಾ ಅಡಿಕೆ ಗೊನೆಯಲ್ಲಿ ನಮಗೆ 2 ತಿಂಗಳ ಕಾಲ 3 ತಿಂಗಳ ಕಾಲ 6 ತಿಂಗಳ ಕಾಲ ರೋಗ ಬಾರದಂತೆ ಅದನ್ನು ತಡಿಬೇಕನ್ನುವಂಥದ್ದು ನಮ್ಮ ಉದ್ದೇಶ ಇದ್ರೂ ಸಹ, ಮಾರುಕಟ್ಟೆಯಲ್ಲಿ ಲಭ್ಯವಿರುವಂತಹ ಬಹುತೇಕ ಶಿಲೀಂಧ್ರನಾಶಕಗಳು ಕೇವಲ 10 ದಿನದಿಂದ 2 ವಾರಗಳ ಮಾತ್ರ ಅದು ಪರಿಣಾಮವನ್ನು ತೋರಿಸ್ತದೆ. ಅದಕ್ಕಿಂತ ಹೆಚ್ಚು ಅದು ಪರಿಣಾಮವನ್ನು ತೋರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಾನೀಗ ಎಲೆ ಚುಕ್ಕೆ ರೋಗ ನನ್ನ ತೋಟದಲ್ಲಿ ಕಂಡಿದ್ದೇನೆ. ಈಗ ಎಲೆ ಚುಕ್ಕೆ ರೋಗ ಸಿಂಪಡಣೆ ಮಾಡಿದ್ದೇನೆ. ನಾನೊಬ್ಬನೇ ಇದನ್ನು ಸಿಂಪಡಣೆ ಮಾಡಿದ್ರೆ ಅದನ್ನ
ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಅಂದ್ರೆ 2 ವಾರಗಳ ನಂತರ ಮತ್ತೆ ಪಕ್ಕದ ತೋಟದಿಂದ ಮತ್ತೆ ನಮ್ಮ ತೋಟಕ್ಕೆ ಅದು ರೋಗಾಣು ಬರ್ಬೋದು. ಹಾಗಾಗಿ ನಾನೊಬ್ಬನೇ ಅದನ್ನ ಹೋರಾಟ ಮಾಡಿಕೊಂಡು ಅದನ್ನ ಕಂಟ್ರೋಲ್ ಮಾಡ್ತೇನೆ ಅಂತ ಹೇಳಿದ್ರೆ ಅಥವಾ ನಿರ್ವಹಣೆ ಮಾಡ್ತೇನೆ ಅಂತ ಹೇಳಿದ್ರೆ ಖಂಡಿತವೂ ಕೂಡ ಸಾಧ್ಯ ಆಗುದಿಲ್ಲ. ಅದಕ್ಕೆ ಸಮುದಾಯ ಮಟ್ಟದಲ್ಲಿ ಅದನ್ನ ನಿರ್ವಹಣೆ ಮಾಡ್ಬೇಕಂತ ಒಂದು ಅನಿವಾರ್ಯತೆ ನಮ್ಮಲ್ಲಿ ಇದೆ. ಇಲ್ಲ ಅಂತ ಹೇಳಿದ್ರೆ ಪೂರ್ತಿಯಾಗಿ ಅದನ್ನ ನಮಗೆ ಇದು ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಎರಡನೆಯದು ನಾನು ಗಮನಿಸಿದಾಗ ಅಂತ ಹೇಳಿದ್ರೆ ಸುಮಾರು 200 ತೋಟಗಳಿಗೆ, ನಿಮ್ಮ ಮಲೆನಾಡು ಇರ್ಬೋದು, ಕರಾವಳಿ ಇರ್ಬೋದು, ಎಲ್ಲಾ ಭಾಗಗಳಿಂದ ಸುಮಾರು 200 ತೋಟಗಳಿಗೆ ಭೇಟಿ ನೋಡಿಕೊಂಡು ಯಾವ ಕೃಷಿ ಕ್ರಮಗಳನ್ನು ಅವರು ಅನುಸರಿಸಿದ್ದಾರೆ ಮತ್ತು ಅದರಿಂದ ಎಲೆ ಚುಕ್ಕ ರೋಗದ ಮೇಲೆ ಯಾವ ರೀತಿಯ ಪರಿಣಾಮ ಬೀರಿದೆ ಎನ್ನುವುದನ್ನು ನಾವು ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಯಾರ್ಯಾರು ಈ ರೀತಿಯ ಬಾಧಿತವಾದಂತಹ ಸೋಗೆನ ಸಣ್ಣ ತೋಟದಲ್ಲಿ ಮಾಡಿಕೊಂಡು ಅದರ ನಂತರ ಅವರು ಸಿಂಪಡಣೆ ಕಾರ್ಯ ಮಾಡಿದ್ದಾರೆ, ಅಂತಹ ತೋಟಗಳಲ್ಲಿ ನಿಮಗೆ ಅದರದ್ದು ಪ್ರಯೋಜನ ಹೆಚ್ಚು. ಯಾಕಂತ ಹೇಳಿದ್ರೆ ನೀವು ಸಿಂಪಡಣೆ ಮಾಡಿದ್ರು ಕೂಡ ಈಗ 100ಕ್ಕೆ 100ರಷ್ಟು ಈ ಶಿಲೀಂಧ್ರವನ್ನು ನಿಮಗೆ ಸಾಯಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಸ್ವಲ್ಪ ಆದ್ರೂ ಉಳಿತದೆ. ಆ ಉಳಿದ ಮತ್ತೆ ಅದು ಹರಡ್ತಾ ಹೋಗ್ತದೆ. ಹಾಗಾಗಿ ಈಗ ನಮ್ಮ ಕಾಲಿಗೆ ಮುಳ್ಳು ಚುಚ್ಚಿದ್ರೆ ಅದರ ಮೇಲೆ ಮುಲಾಮ ಹಚ್ಚಿಕೊಂಡು ನಾವು ಶಾಶ್ವತವಾಗಿ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆಗುದಿಲ್ಲ. ಹಾಗಾಗಿ ಮುಳ್ಳನ್ನು ತೆಗೆದು ಮತ್ತೆ ಮುಲಾಮನ್ನು ಹಚ್ಚುವಂಥದ್ದು. ಹಾಗೆ ಅಟ್ಲೀಸ್ಟ್ ನಿಮಗೆ 6ರಿಂದ 10 ವರ್ಷಗಳ ತೋಟಗಳಲ್ಲಿ ಕೆಳಗಿಂದಲೇ ಎಲ್ಲಿಯವರೆಗೆ ನಿಮಗೆ ಅದನ್ನ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಉಂಟು ಅಂತಹ ತೋಟಗಳಲ್ಲಿ ಈ ರೀತಿಯಾದ ಬಾಧಿತವಾದಂತಹ ಸೋಗೆಯನ್ನ ಕತ್ತರಿಸಿ ತೆಗೆದು ನಂತರ ಸಿಂಪಡಣೆ ಮಾಡುವಂಥದ್ದು ಹೆಚ್ಚು ಪ್ರಯೋಜನಕಾರಿಯಾದಂತಹ ವಿಚಾರ. ಎರಡನೇದು ನಾವು ನೋಡಿರುವಂಥದ್ದು ಏನಂತ ಹೇಳಿದ್ರೆ ಇಲ್ಲಿ ಆ ರೀತಿಯ ಸಮಸ್ಯೆಗಳು ಇಲ್ಲ. ಆದ್ರೆ ಸುಮಾರು ತೋಟಗಳಲ್ಲಿ ತೋಟದ ನಿರ್ವಹಣೆಯೇ ಸರಿ ಇಲ್ಲ. ನಾವೇನು ಮೂಲಭೂತವಾಗಿ ಆ ತೋಟಗಳಲ್ಲಿ ಕೃಷಿ ಕಾರ್ಯಗಳನ್ನು ಮಾಡಬೇಕು ಅಂತಹ ಕೃಷಿ ಕಾರ್ಯಗಳನ್ನು ಸುಮಾರು ಕೃಷಿಗಳು ಮಾಡ್ತಾ ಇಲ್ಲ. ಅದು ಮುಖ್ಯವಾಗಿ ನಾವು ಗಮನಿಸೋದನ್ನು ಹೇಳಿದ್ರೆ 2 ಪ್ರಮುಖವಾದಂಥ ವಿಚಾರಗಳು. ಒಂದು, ಬಸಿಗಾಲುವೆ ವ್ಯವಸ್ಥೆ. ಹಿಂದೆಲ್ಲ ನಮ್ಮಲ್ಲಿ ಮಳೆಗಾಲದ ಪ್ರಾರಂಭದಲ್ಲಿ ಪ್ರತಿಯೊಂದು ತೋಟದಲ್ಲಿ ಕೂಡ ಉಜ್ಜಿರಿಕೆ ಬಸಿಗಾಲುವೆಯನ್ನೊಮ್ಮೆ ಸರಿಯಾಗಿ ಕ್ಲೀನ್ ಮಾಡಿಕೊಂಡು ನೀರು ಚೆನ್ನಾಗಿ ಹರಿದು ಹೋಗುವಂತ ವ್ಯವಸ್ಥೆಗಳನ್ನ ಪ್ರತಿ ತೋಟದಲ್ಲಿ ಮಾಡ್ತಿದ್ರು. ಇವತ್ತು ನೀವು ಒಂದು ಊರಿಗೆ ಹೋದ್ರೆ 10% ಜನರು ಮಾಡ್ತಾ ಇಲ್ಲ. ಎಲ್ಲಿ ನಿಮಗೆ ನೀರು ಸರಿಯಾಗಿ ಹರಿದು ಹೋಗದೆ ಒಸರು ಜಾಸ್ತಿ ಬರ್ತದೋ ಅಲ್ಲಿ ನಿಮ್ಗೆ ಎಲೆ ಚುಕ್ಕ ರೋಗ ಜಾಸ್ತಿ ಅಂತ ಲೆಕ್ಕ. ಯಾಕಂತ ಹೇಳಿದ್ರೆ ಮರದ ಆರೋಗ್ಯ ಅನ್ನುವಂಥದ್ದು ಎಲೆಯಲ್ಲಿ ಮಾತ್ರ ಅಲ್ಲ, ಬಹಳ ಮುಖ್ಯವಾಗಿ ಅದು ಮರದ ಆರೋಗ್ಯ ನಿಮಗೆ ಡಿಪೆಂಡ್ ಆಗಿರುವಂಥದ್ದು ಬೇರಿನಲ್ಲಿ. ಬೇರು ಸದೃಢವಾಗಿ ಬೇರು ಬೆಳವಣಿಗೆ ಚೆನ್ನಾಗಿ ಆದ್ರೆ ಆಟೋಮೆಟಿಕ್ ಆಗಿ ಮರದ ಎಲೆಗಳು ಬೆಳವಣಿಗೆ, ಮರದ ಆರೋಗ್ಯ ಕೂಡ ಚೆನ್ನಾಗ್ತದೆ. ಬಹಳ ಸಣ್ಣ ಉದಾಹರಣೆ ಕೊಡ್ಬೇಕಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಟ್ರೈಕೋಡರ್ಮಾ ಅಂತ ಒಂದು ಶಿಲೀಂಧ್ರನಾಶಕ ಇದೆ. ಅದೊಂದು ಶಿಲೀಂಧ್ರವೇ, ಆದ್ರೆ ಇನ್ನೊಂದು ಹಾನಿ ಮಾಡುವಂತಹ ಶಿಲೀಂಧ್ರವನ್ನು ಅದು ಬೆಳವಣಿಗೆಯನ್ನು ನಿಯಂತ್ರಣ ಮಾಡ್ತದೆ. ಸಾಮಾನ್ಯವಾಗಿ ಮಣ್ಣಿಗೆ ಹಾಕಿದ್ರೆ ಮಣ್ಣಿನಿಂದ ಬರುವಂತಹ ಶಿಲೀಂಧ್ರದ ಸೋಂಕನ್ನ ಅದು ಕಡಿಮೆ ಮಾಡ್ತಂದ ಲೆಕ್ಕ. ಆದ್ರೆ ನಮ್ಮಲ್ಲಿರುವಂತಹ ಒಂದು ಟ್ರೈಕೋಡರ್ಮಾದ ಒಂದು ವಿಶೇಷ ಗುಣಲಕ್ಷಣ ಅಂತ ಹೇಳಿದ್ರೆ ಅದೊಂದು ಕೆಲವೊಂದು ಆಕ್ಸಿನ್ಗಳನ್ನ ಪ್ರೊಡ್ಯೂಸ್ ಮಾಡ್ತದೆ, ಅಮೋನಿಯಾವನ್ನು ರಿಲೀಸ್ ಮಾಡ್ತದೆ. ಈ ಮುಖೇನವಾಗಿ ಮಣ್ಣಿನಲ್ಲಿರುವಂತಹ ಸೋಂಕನ್ನು ಕಡಿಮೆ ಮಾಡುವಂಥದ್ದು ಮಾತ್ರ ಅಲ್ಲ, ಬೇರಿನ ಬೆಳವಣಿಗೆ ಪ್ರಚೋದನೆ ಮಾಡ್ತದೆ. ಬೇರಿನ ಬೆಳವಣಿಗೆ ಪ್ರಚೋದನೆ ಮಾಡುವಾಗ ಗಿಡದ ಆರೋಗ್ಯ ಕೂಡ ಹೆಚ್ಚಾಗ್ತದೆ ಅಂತ ಹೇಳಿ ನಾವು ಈ ರೀತಿಯಾಗಿ ನೋಡುವಾಗ ಏನಾಗಿದೆ ಅಂತ ಹೇಳಿದ್ರೆ ಒಂದು 800 ಗಿಡದ ನರ್ಸರಿಯಲ್ಲಿ 800 ಗಿಡಗಳಿಗೆ ನಾವು ಟ್ರೈಕೋಡರ್ಮಾ ಬಳಕೆ ಮಾಡಿದ್ದೇವೆ. ಟ್ರೈಕೋಡರ್ಮಾ ಬಳಕೆ ಮಾಡಿ 2 ತಿಂಗಳಾಗುವಾಗ ಬಹಳ ಸ್ಪಷ್ಟವಾಗಿ ಕಂಡಿತು, ಫುಲ್ ಗಿಡಗಳು ಪಚ್ಚೆ ಆಗಿದೆ. ಯಾರಾದರೂ ಯಾವ್ದಾದ್ರು ಫೋಲಿಯರ್ ಸ್ಪ್ರೇ ಕೊಟ್ಟಿದ್ದಾರೋ ಅಂತ ನೋಡ್ಬೇಕು, ಅಷ್ಟೊಂದು ಗಿಡಗಳು ಪಚ್ಚೆ ಆಗಿದೆ. ಇನ್ನೊಂದು 4 ತಿಂಗಳಾಯ್ತು, 6 ತಿಂಗಳಾದಾಗ ನಮ್ಮಲ್ಲಿ ಬರುವಂತಹ ಟ್ರೈನಿಗಳ ಹತ್ರ ನೀವು ಅದನ್ನ ಸ್ಯಾಂಪಲ್ ಮಾಡಿಕೊಂಡು ಅದನ್ನ ಟೆಸ್ಟ್ ಮಾಡಿ ಅಂತ ನೋಡಿದ್ದೆವು. ಸುಮಾರು 10% ಹೆಚ್ಚು ಪತ್ರ ಹರಿತಿತ್ತು. ಅಂದ್ರೆ ಮಣ್ಣಿನಲ್ಲಿ ಹಾಕಿರುವಂತಹ ಈ ಟ್ರೈಕೋಡರ್ಮಾ ಅದು ರಿಲೀಸ್ ಮಾಡಿರುವಂತಹ ಕೆಲವೊಂದು ಬಯೋ ರಾಸಾಯನಿಕಗಳಿಂದ ಗಿಡದ ಬೆಳವಣಿಗೆ, ಬೇರಿನ ಬೆಳವಣಿಗೆ ಒಳ್ಳೆಯದಾಗಿ, ಬೆಳವಣಿಗೆ ಒಳ್ಳೆಯದಾದ ಕಾರಣ ಪೋಷಕಾಂಶಗಳನ್ನು ಸಮರ್ಪಕವಾಗಿ ಹೀರಿಕೊಂಡು ಗಿಡದ ಒಟ್ಟಾರೆ ಬೆಳವಣಿಗೆ ಚೆನ್ನಾಗಾಗಿದೆ. ಹಾಗಾಗಿ ಮರದ ಆರೋಗ್ಯ ಬಹಳ ಮುಖ್ಯವಾಗಿ ಇರುವಂತದ್ದು ಬೇರಿನ ಬೆಳವಣಿಗೆ ಚೆನ್ನಾಗಾದ್ರೆ ಗಿಡದ ಆರೋಗ್ಯ ಕೂಡ ಒಳ್ಳೆಯ ಅಂತ ಹೇಳಿ. ಈಗ ಬೇರಿನ ಬೆಳವಣಿಗೆ 2 ಪ್ರಮುಖವಾದ ವಿಚಾರಗಳು. ಮಣ್ಣಿನಲ್ಲಿ ನಿಮಗೆ ನೀರು ನಿಲ್ಬಾರ್ದು, ಬಹಳ ಮುಖ್ಯವಾಗಿ ಮಳೆಗಾಲದಲ್ಲಿ ನೀರು ಚೆನ್ನಾಗಿ ಹರಿದು ಹೋಗುವಾಗ ಮಾಡ್ಬೇಕಂತ ಹೇಳಿ. ಯಾವಾಗ ಈಗ ನಮಗೆ ಮೂಗಲ್ಲಿ ಮಾತ್ರ ಉಸಿರಾಟ ಮಾಡುವಂಥದ್ದು, ಆದ್ರೆ ಸಸ್ಯಗಳು 2 ಭಾಗದಲ್ಲಿ ಉಸಿರಾಟ ಮಾಡ್ತದೆ, ಎಲೆ ಮತ್ತೆ ಬೇರು. ಬೇರಿಗೆ ಚೆನ್ನಾಗಿ ಗಾಳಿ ಬೆಳವಣಿಗೆ ಆಗದೇ ಇದ್ರೆ ಬೆಳವಣಿಗೆ ಆಗುದಿಲ್ಲ. ಹಾಗಾಗಿ ಮಾಡಬೇಕಾದಂತ ಕೆಲಸ 2, ನೀರು ನಿಲ್ಲದಾಗಿ ನೋಡುವಂಥದ್ದು, ಬಸಿಗಾಲ ವ್ಯವಸ್ಥೆಯನ್ನು ಸರಿಯಾಗಿ ಮಾಡುವಂಥದ್ದು, ಎರಡನೇದು ಸುಣ್ಣ ಹಾಕುವಂಥದ್ದು. ಬಹಳ ಸ್ಪಷ್ಟವಾಗಿ ಅಧ್ಯಯನಗಳು ಹೇಳ್ತವೆ, ಯಾವಾಗ ಮಣ್ಣಿನ ರಸಸಾರ ತುಂಬಾ ಕಡಿಮೆ ಆಗ್ತದೋ ಅಂತಹ ಮಣ್ಣಿನಲ್ಲಿ ಬೇರಿನ ಬೆಳವಣಿಗೆ ಕಡಿಮೆ. ಯಾವುದೇ ಸೂಕ್ಷ್ಮಾಣು ಜೀವಿ ಅಥವಾ ಬ್ಯಾಕ್ಟೀರಿಯಾಗಳನ್ನ ತಗೊಳ್ಳಿ, ತುಂಬಾ ಹುಳಿ ಅಂಶ ಅದರ ಬೆಳವಣಿಗೆ ಕೂಡ ಕಡಿಮೆ ಅಂತ ಹೇಳಿ. ನಾವು ಯಾವುದೇ ಗೊಬ್ಬರವನ್ನು ಮಣ್ಣಿಗೆ ಹಾಕಿದ್ರು ಕೂಡ ನೇರವಾಗಿ ಗಿಡಗಳಿಗೆ ಲಭ್ಯ ಆಗುವಂತಹ ಪ್ರಮಾಣ ಕಡಿಮೆ. ಮಣ್ಣಿನಲ್ಲಿರುವಂತಹ ಅಸಂಖ್ಯಾತ ಸೂಕ್ಷ್ಮಾಣುಜೀವಿಗಳು ಅದನ್ನು ಗಿಡಕ್ಕೆ ಸಿಗುವ ರೀತಿಯಾಗಿ ಮಾಡಿಕೊಂಡು ನಂತರ ಮಾತ್ರ ಬೆಳೆಗಳಿಗೆ ಸಿಗುವಂಥದ್ದು. ಹಾಗಾಗಿ ನಾವು ಎಷ್ಟು ಹಾಕ್ತೀವಿ ಅಂತ ಮುಖ್ಯ ಅಲ್ಲ, ಮಣ್ಣಿನಲ್ಲಿ ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆ ಇದೆ ಅನ್ನುವಂಥದ್ದು ಮುಖ್ಯ. ಹಾಗಾಗಿ ಅವುಗಳ ಚೆನ್ನಾಗಿ ಬೆಳವಣಿಗೆ ಅಥವಾ ಅವುಗಳ ಚಟುವಟಿಕೆ ಯಾವಾಗ ಜಾಸ್ತಿ ಹೇಳಿದ್ರೆ
ಹುಳಿ ಅಂಶ ಕಡಿಮೆ ಇದ್ದಾಗ, ಮಣ್ಣಿನ pH ಸಾಮಾನ್ಯ 5.5ಕ್ಕಿಂತ ಹೆಚ್ಚಿದಾಗ ನಂತರ ಮಣ್ಣಿನಲ್ಲಿ ಸಾವಯವ ಅಂಶ ಹೆಚ್ಚಿದಾಗ. ಸೊ ನಾವು ಈ ಟೆಸ್ಟ್ ಅಲ್ಲಿ ನಾನು ಆಗ ಹೇಳಿದೆ, ನಾವು ಬೇರೆ ಬೇರೆ ಸರ್ವೆಗಳನ್ನು ಮಾಡಿದ್ದೇವೆ ಅಂತ ಹೇಳಿ. ಆ ಸರ್ವೆ ಮಾಡಿದಾಗ ಕೂಡ ಎಲೆ ಚುಕ್ಕೆ ರೋಗ ಲಕ್ಷಣ ಯಾವ ತೋಟದ ಕಡಿಮೆ ಅಂತ ಹೇಳಿದ್ರೆ, ಬಸಿಗಾಲುವೆ ಚೆನ್ನಾಗಿ ಮಾಡಿದಾಗ, ಸಾವಯವ ಗೊಬ್ಬರವನ್ನ ಚೆನ್ನಾಗಿ ಬಳಕೆ ಮಾಡಿದಾಗ. ಸುಮಾರು ಜನ ಕೃಷಿಕರು ಏನಂತ ಮಾಡ್ತಾರೆ ಅಂತ ಹೇಳಿದ್ರೆ, ಗೊಬ್ಬರವನ್ನ ತಗೊಂಡ್ ಬರ್ತಾರೆ, ಈ 10-20-26 15 ತಗೊಂಡ್ ಬರ್ತಾರೆ, ಮಣ್ಣಿಗೆ ಕೆಜಿ ಗಟ್ಟಲೆ ಸುರಿತಾರೆ. ಅಂತಹ ತೋಟದಲ್ಲಿ ಕೂಡ ನಳ್ಳಿ ಉದುರುವಂತಹ ಸಮಸ್ಯೆಗಳು ಹೆಚ್ಚಿರುವುದನ್ನು ಗಮನಿಸಿರುವಂತದ್ದು, ಎಲೆ ಚುಕ್ಕೆ ಬಾಧೆ ಕೂಡ ಹೆಚ್ಚಿರುವುದನ್ನು ಗಮನಿಸಿರುವಂತದ್ದು. ಸುಮಾರು ಕೃಷಿಕರ ತೋಟದಲ್ಲಿ ನಾವು ಗಮನಿಸಿದ್ದೇವೆ. ಈ ರೀತಿಯಾಗಿ ನಿರ್ವಹಣಾ ಕ್ರಮಗಳನ್ನು ಯಾರು ಚೆನ್ನಾಗಿ ಮಾಡಿಲ್ಲವೋ ಅವರ ತೋಟದಲ್ಲಿ ರೋಗದ ಬಾಧೆ ಹೆಚ್ಚು. ಬರುದಿಲ್ಲ ಅಂತಲ್ಲ, ಬೇರೆ ತೋಟ ಚೆನ್ನಾಗಿ ಮಾಡಿದೆ ಅಂತ ಹೇಳಿದ್ರೆ ನಮ್ಮ ತೋಟದಲ್ಲಿ ಬರುದಿಲ್ಲ ಅಂತ, ನಮ್ಮ ತೋಟದಲ್ಲೂ ಬರ್ತದೆ. ಆದ್ರೆ ರೋಗ ಲಕ್ಷಣಗಳ, ರೋಗ ತೀವ್ರತೆ ಎಲ್ಲಿ ಕೇಳಿದ್ರೆ, ಯಾರು ತೋಟದಲ್ಲಿ ಸರಿಯಾಗಿ ಪೋಷಕಾಂಶ ನಿರ್ವಹಣೆ ಮಾಡಿಲ್ಲವೋ, ಮಣ್ಣಿನ ನಿರ್ವಹಣೆ ಸರಿಯಾಗಿ ಮಾಡಿಲ್ಲವೋ ಅಲ್ಲಿ ನಿಮಗೆ ರೋಗದ ಬಾಧೆ ಹೆಚ್ಚಿರುವಂತ ಮಾತ್ರ ಅಲ್ಲ, ರಿಕವರಿ ಕೂಡ ಕಡಿಮೆ. ನೀವು ಎಷ್ಟೇ ಸ್ಪ್ರೇಗಳನ್ನು ಮಾಡಿ, ಮರಕ್ಕೆ ಶಕ್ತಿ ಇದ್ರೆ ಮಾತ್ರ ಮತ್ತೆ ರಿಕವರಿ ಆಗ್ತದೆ. ನಮಗೆ ಒಂದು ವೇಳೆ ಜ್ವರ ಬಂತ ಅಂದ್ಕೊಳ್ಳಿ, ಮತ್ತೆ ನಮಗೆ ಚೆನ್ನಾಗಿ ರಿಕವರಿ ಆಗ ಅಂತ ಹೇಳಿ ನಿಮ್ಗೆ ಆ ಶಕ್ತಿ ಬೇಕು. ನಿಮಗೆ ಶಕ್ತಿ ಇಲ್ಲ ಅಂತ ಹೇಳಿ ಮೊದಲೇ ರೋಗಗ್ರಸ್ತ ಅಂತ ಹೇಳಿದ್ರೆ ಮತ್ತೊಂದು ರೋಗ ಮತ್ತೆ ಬರ್ತದೆ ಅಷ್ಟೇ. ಹಾಗಾಗಿ ಎಲ್ಲದಕ್ಕಿಂತ ಮುಖ್ಯವಾಗಿರುವಂಥದ್ದು ಮಣ್ಣಿನ ಪೋಷಕಾಂಶ ನಿರ್ವಹಣೆ ಮಾಡೋದು, ಮಣ್ಣಿನ ಆರೋಗ್ಯವನ್ನು ಸುಧಾರಿಸುವಂಥದ್ದು. ಅದರ ಮುಖ್ಯವಾಗಿ ಬೇರಿನ ಬೆಳವಣಿಗೆ ಮತ್ತೆ ಮರದ ಬೆಳವಣಿಗೆ ಉತ್ತೇಜನ ಮಾಡುವಂಥದ್ದು, ಇದು ಬಹಳ ಮುಖ್ಯವಾಗಿ ಮಾಡಬೇಕಾದ ಕೆಲಸ. ಇದೆಲ್ಲ ನಿಮಗೆ ಸೆಕೆಂಡರಿ. ಇದಕ್ಕೆ ಸೋಗೆ ತೆಗೆಯುವಂಥದ್ದು, ಸೋಗೆಗೆ ಮತ್ತೆ ಸ್ಪ್ರೇ ಮಾಡುವಂಥದ್ದು ಇವೆಲ್ಲ ಟೆಂಪರರಿ ಎಫೆಕ್ಟ್. ನಿಮಗೆ ಪರ್ಮನೆಂಟ್ ಎಫೆಕ್ಟ್ ಇರುವಂಥದ್ದು ಮಣ್ಣಿಗೆ ಮತ್ತೆ ಒಟ್ಟಾರೆ ಸಸ್ಯ ಬೆಳವಣಿಗೆನ ಉತ್ತೇಜನ ಮಾಡುವಂಥದ್ದು. ಎರಡನೇದು, ಈಗ ನಿಮಗೆ ಇದೆಲ್ಲ ಈ ಟೈಮಲ್ಲಿ ನಿಮಗೆ ರೋಗ ಬರುವುದಿಲ್ಲ. ಇದು ಇದ್ದದ್ದು ಆಲ್ರೆಡಿ ಹಿಂದೆ ಆಗಿರುವಂಥದ್ದು. ಇದ್ರ ನೆಕ್ಸ್ಟ್ ಹರಡುವಂಥದ್ದು ಯಾವಾಗ ಕೇಳಿದ್ರೆ ಸೆಪ್ಟೆಂಬರ್ ಅಲ್ಲಿ, ಸಾಮಾನ್ಯವಾಗಿ ಆಗಸ್ಟ್ 20ರ ನಂತರ. ಈ ಫಂಗಸ್ಗೆ ಬಹಳ ವಿಶೇಷವಾದ ಫಂಗಸ್ ಅದು. ತೇವಾಂಶ, ಎಲೆ ಮೇಲೆ ತೇವಾಂಶ ಇರಬೇಕು, ಟೆಂಪರೇಚರ್ 24ರಿಂದ 28ರವರೆಗೆ ಇರಬೇಕು, ತುಂಬಾ ಗಾಳಿಯಲ್ಲಿ ತೇವಾಂಶ ಇರಬೇಕು. ಇವೆಲ್ಲ ಇದ್ರೆ ಮಾತ್ರ ಚೆನ್ನಾಗಿ ಬೆಳೀತದೆ. ಮಾತ್ರ ಅಲ್ಲ ಸೂರ್ಯನ ಬಿಸಿಲು ಕೂಡ ಆಗಾಗ ಬೀಳ್ತಾ ಇರಬೇಕು. ಇಲ್ಲಿದ್ರೆ ಅದು ನಿಮಗೆ ಅಷ್ಟು ವೇಗವೂ ಬೆಳೆದಿಲ್ಲ. ಅದಕ್ಕೋಸ್ಕರ ಜೂನಲ್ಲಿ, ಜುಲೈಯಲ್ಲಿ, ಆಗಸ್ಟ್ 15ರವರೆಗೆ ನಿಮಗೆ ಯಾವತ್ತೂ ಕೂಡ ಎಲೆ ಚುಕ್ಕೆ ರೋಗದ ಬಾಧೆ ಸ್ವಲ್ಪ ಕಡಿಮೆ. ಅದ್ಯಾಕೆ ಒಮ್ಮೆಲೆ ಸ್ವಾತಂತ್ರ್ಯ ದಿನಾಚರಣೆ ಆದ ನಂತರ ಒಮ್ಮೆಲೆ ಬರ್ತದೆ? ಅದಕ್ಕೆ ಕೂಡ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಲೆಕ್ಕ ಅಲ್ಲ. ಯಾಕಂತ ಹೇಳಿದ್ರೆ ಅದರ ಮಳೆಗಾಲದ ಕೊನೆಯಲ್ಲಿ ಮಳೆಯೂ ಬರ್ತದೆ, ಬಿಸಿಲು ಇರ್ತದೆ. ಈ ಸ್ಪೋರ್ಗಳು, ಅದು ನಿಮಗೆ ಒಂಥರ ಬುಗ್ಗೆ ತರ ಇರ್ತದೆ. ಬುಗ್ಗೆಯಲ್ಲಿ ಒಳಗೆ ತುಂಬಾ ಅದರ ಸೋಂಕು ಇರ್ತದೆ, ಸ್ಪೋರ್ಸ್ ಇರ್ತದೆ. ಅದು ಹೊಡಿಬೇಕಂತ ಹೇಳಿ ಸ್ವಲ್ಪ ಸೂರ್ಯನ ಬಿಸಿಲು ಬೇಕಾಗ್ತದೆ. ಆ ಕಾರಣದಿಂದ ಆಗಸ್ಟ್ ಕೊನೆಗೆ ನಮಗೆ ಅಥವಾ ಸೆಪ್ಟೆಂಬರ್ ಮೊದಲಿಗೆ ರೋಗ ಒಮ್ಮೆ ಸ್ಪ್ರೆಡ್ ಆಗ್ತದೆ. ಯಾವುದೇ ಸಿಂಪಡಣಾ ಕಾರ್ಯಗಳನ್ನ ಮಾಡಬೇಕಿದ್ದು ಕೂಡ ಅದು ಸರಿಯಾದ ಸಮಯ. ಅದಾಗಿ ಎರಡನೇ ಸಿಂಪಡಣೆ ಬೇಕಾದ್ರೆ 1 ತಿಂಗಳ ನಂತರ ಮಾಡಬಹುದು. ಮೂರನೇ ಸಿಂಪಡಣೆ ಮತ್ತೆ ನಿಮಗೆ ರೋಗ ಮತ್ತೆ ಪೀಕ್ ಆಗುವಂಥದ್ದು ಡಿಸೆಂಬರ್ ಅಲ್ಲಿ. ಯಾಕಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಇಬ್ಬನಿ ಬೀಳುವಂತ ಸಂದರ್ಭ, ಟೆಂಪರೇಚರ್ 24ರಿಂದ 26 ಒಳಗಿರ್ತದೆ. ಇದು ಕೂಡ ಮತ್ತೆ ಆ ಟೈಮಲ್ಲಿ 1-2 ಮಳೆ ಬಂದ್ರೆ ಒಮ್ಮೆ ನಿಮಗೆ ವೈಲ್ಡ್ ಸ್ಪ್ರೆಡ್ ಆಗ್ತದೆ. ಹಾಗಾಗಿ 2-3 ಸ್ಪ್ರೇಗಳನ್ನು ನಾವು ತಗೊಳ್ಬಹುದು. ಬೇಸಿಗೆ ಸಮಯದಲ್ಲಿ ಸಾಮಾನ್ಯವಾಗಿ ಫೆಬ್ರವರಿ 15 ನಂತರ ನೀವು ಸಿಂಪಡಣೆ ಕಾರ್ಯ ಮಾಡುವ ಅವಶ್ಯಕತೆ ಬರುವುದಿಲ್ಲ. ಒಂದು ವೇಳೆ ನೀವು ಹಿಂಗಾರಕ್ಕಂತಲೇ ಅಥವಾ ಸಿಂಗಾರಕ್ಕಂತೆ ಸ್ಪ್ರೇ ಮಾಡುವ ಸಂದರ್ಭಗಳಿದ್ರೆ, ಸಿಂಪಡಣೆ ಮಾಡುವ ಸಂದರ್ಭದಲ್ಲಿ ಎಲೆಗಳಿಗೆ ಕೂಡ ಒಟ್ಟಿಗೆ ಸ್ಪ್ರೇ ಮಾಡಿಕೊಂಡು ಹೋಗಬಹುದು. ಯಾಕಂತ ಹೇಳಿದ್ರೆ ಎರಡೂ ಕೂಡ ಶಿಲೀಂಧ್ರ ಒಂದೇ, ಬೇರೆ ಬೇರೆ ಶಿಲೀಂಧ್ರ ಏನಲ್ಲ. ಅದರದ್ದು ಸ್ವಲ್ಪ ಜಾತಿಗಳಲ್ಲಿ ವ್ಯತ್ಯಾಸ ಇರುವಂತ ವಿನಃ ಅದರ ಪ್ರಭೇದದಲ್ಲಿ ಏನು ವ್ಯತ್ಯಾಸಗಳಿಲ್ಲ, ಎರಡೂ ಕೂಡ ಒಂದೇ. ಹಾಗಾಗಿ ಯಾರ್ಯಾರು ಸಿಂಗಾರಕ್ಕೆ ಸಿಂಪಡಣೆ ಕಾರ್ಯ ಮಾಡ್ತಾರೋ ಅವರು ಇದನ್ನು ಎರಡನ್ನು ಕೂಡ ಒಟ್ಟಿಗೆ ಸ್ಪ್ರೇ ಮಾಡಿಕೊಂಡು ಹೋಗ್ಬೋದು. ಇದಿಷ್ಟು ಯಾವುದಕ್ಕೆ ಅಲ್ಲ, ಬೋರ್ಡೋ ಮಿಕ್ಸರ್ ಎಲ್ಲಿ ನಾವು ಬಳಕೆ ಮಾಡ್ಬೇಕಂತ ಹೇಳಿದ್ರೆ, ಈಗ ಪಕ್ಕದ ತೋಟದಲ್ಲಿ ರೋಗ ಬಂದಿದೆ, ನಾವಿಲ್ಲಿ ನಮ್ಮ ತೋಟದಲ್ಲಿ ರೋಗ ಇಲ್ಲ ಅಂತ ಹೇಳಿ ಖುಷಿ ಪಡ್ಕೊಂಡು ಸುಮ್ಮನೆ ಇರೋದಲ್ಲ. ನಾವು ಮುಂಜಾಗ್ರತಾ ಕ್ರಮವಾಗಿ ಗೊನೆಗಳಿಗೆ ಸಿಂಪಡಣೆ ಮಾಡುವಾಗ ಮೈಲ್ತುತ್ತು ಸುಣ್ಣವನ್ನು ಎಲೆಗಳಿಗೆ ಸಿಂಪಡಣೆ ಮಾಡಿದ್ರೆ ನಿಮಗೆ 50% ಅದು ನಿಮ್ಗೆ ಕಂಟ್ರೋಲ್ ಮಾಡ್ತದೆ. ಒಂದು ವೇಳೆ ಈ ರೀತಿಯ ಲಕ್ಷಣಗಳಿದ್ರೆ ನಾವು ಮೈಲ್ತುತ್ತಿಗಿಂತ ಇನ್ನಿತರ ನಿಮಗೆ ಸಿಸ್ಟಮಿಕ್ ಫಂಜಿಸೈಡ್ ಬಳಕೆ ಮಾಡೋದು ಒಳ್ಳೆಯದು. ಯಾಕಂದ್ರೆ ಈ ಮೈಲ್ತುತ್ತು ಸುಣ್ಣಕ್ಕೆ ರೋಗನ ಕಂಟ್ರೋಲ್ ಮಾಡುವ ಶಕ್ತಿ ಇಲ್ಲ, ಬಾರದಂಗೆ ತಡೆಯುವ ಶಕ್ತಿ ಮಾತ್ರ ಬಂತು. ಹಾಗೆ ಸ್ಪೋರ್ಗಳನ್ನ ಇನಾಕ್ಯುಲಮ್ ಲೋಡನ್ನು ಕಡಿಮೆ ಮಾಡ್ಬೇಕಂತ ಹೇಳಿದ್ರೆ ಸಿಸ್ಟಮಿಕ್ ಫಂಜಿಸೈಡ್ ಒಳ್ಳೆಯದು. ಸರ್, ಈಗ ಬೋರ್ಡೋಗೆ ಬದಲಾಗಿ ಈ ಕೃಷಿ ಮೇಳಕ್ಕೆ ಹೋದ್ರೆ ಈ CO ಸ್ಪ್ರೇ ಮಾಡಿ ಅಂತ ಸುಮ್ಮನೆ ಬೇಡ ಅಂತ ಹೇಳ್ತಾರೆ. ಅಲ್ಲ, ನಮ್ಮ ಲೆಕ್ಕದಲ್ಲಿ ಮಣ್ಣಿಗೆ CO ಒಳ್ಳೆಯದು, ಎಲೆಗಳಿಗೆ ಬೋರ್ಡೋ ಮಿಶ್ರಣ ಒಳ್ಳೆಯದು. ಮತ್ತೆ ಇನ್ನೊಂದು, ಈಗ ಯಾರೋ ನಮ್ಮ ವಾಟ್ಸ್ಆಪ್ ಗ್ರೂಪ್ ಬಂದಿತ್ತು, ಹಿಂಗಾರ ಕರಡುವುದಕ್ಕೆ ಈ ಸುಣ್ಣವನ್ನು ಚಿಪ್ಪು ಸುಣ್ಣವನ್ನು ಬೇಯಿಸಿ ಅದು ಸ್ಪ್ರೇ ಮಾಡಿದ್ರೆ ಆಗ್ತದೆ, ಅದಕ್ಕೆ ಗಮ್ ಪ್ರಾಪರ್ಟಿ ಉಂಟು ಅಂತ ಹೇಳಿದ್ರು ಗ್ರೂಪ್ ಅಲ್ಲಿ. ಹೌದಾ? ನೋಡಿ, ಅದು ಭಾಗಶಃ ಸರಿ. ವಿಷಯ ಏನಂತ ಹೇಳಿದ್ರೆ, ಯಾವುದೇ ಬೆಳೆಗಳಲ್ಲಿ ಕಾಯಿ ಕಟ್ಟುವ ಪ್ರಕ್ರಿಯೆ ಆಗ್ಬೇಕಿದ್ರೆ 2 ಪೋಷಕಾಂಶಗಳು ಬಹಳ ಮುಖ್ಯ. ಒಂದು ಕ್ಯಾಲ್ಸಿಯಂ ಮತ್ತೆ ಬೋರಾನ್. ಕ್ಯಾಲ್ಸಿಯಂ ಜಾಸ್ತಿ ಇದ್ದು ಬೋರಾನ್ ಕಡಿಮೆ ಇದ್ರೂ ಕೂಡ ನಿಮಗೆ
ಕೆಲಸ ಆಗುದಿಲ್ಲ. ಕ್ಯಾಲ್ಸಿಯಂ ಕಡಿಮೆ ಇದ್ದು ಬೋರಾನ್ ಜಾಸ್ತಿ ಆದ್ರೂ ಕೂಡ ಕ್ಯಾಲ್ಸಿಯಂ ಕೆಲಸವೂ ಮಾಡುದಿಲ್ಲ. ಆಯ್ತಾ? ಹಾಗಾಗಿ ಕ್ಯಾಲ್ಸಿಯಂ ಅನ್ನ ಬೋರನ್ ಅನ್ನ ಆ ಸಂದರ್ಭದಲ್ಲಿ ಮಣ್ಣಿಗೆ ಕೊಟ್ಟರು ಸಾಕಾಗ್ತದೆ. ಯಾಕಂತ ಹೇಳಿದ್ರೆ ಬೇಕಾಗಿರೋ ಪ್ರಮಾಣ ತುಂಬಾ ಕಡಿಮೆ. ನೀವು ಅದನ್ನ ಹೋಗಿ ಸಿಂಗಾರಕ್ಕೆ ಸ್ಪ್ರೇ ಮಾಡ್ಬೇಕಂತೇನಿಲ್ಲ. ಏನಾಗ್ತದೆ ಹೇಳಿದ್ರೆ ಅದು ಹೆಣ್ಣು ಹೂಗಳು ಪರಾಗಸ್ಪರ್ಶ ಆಗುವ ಏನ್ ಭಾಗ ಏನಿದೆ ಬಹಳ ಸೂಕ್ಷ್ಮವಾದ ಭಾಗ, ಅದು ಬಹಳ ಸೂಕ್ಷ್ಮವಾದ ಜಾಗ. ಆದ್ರೆ ಅಂಟಿನ ಅಂಶ ಇರ್ತದೆ, ಆ ಅಂಟಿಗೆ ಹೋಗಿ ನಿಮ್ಮ ಪರಾಗಗಳು ಬಂದು ಬೀಳುವಂಥದ್ದು. ನೀವು ಅಂಟಿಗೆ ಹೋಗಿ ನೀವು ಸುಣ್ಣವನ್ನು ಬಳಿದ್ರೆ ಪರಾಗಸ್ಪರ್ಶ ಆಗ್ತದಾ? ಆಗುದ. ಕ್ಯಾಲ್ಸಿಯಂ ಬಹಳ ಮುಖ್ಯ. ಹಾಗಂತ ಹೇಳಿ ಆ ರೀತಿಯ ಪ್ರಕ್ರಿಯೆಗಳು ಮಾಡುವಂತಿದ್ರೆ ನಿಮಗೆ ಪರಾಗಸ್ಪರ್ಶ ಆಗುವ ಪ್ರಮಾಣ ಹೆಚ್ಚಾಗ್ಲಿಕ್ಕಿಲ್ಲ. ಬದಲಾಗಿ ಮಣ್ಣಿಗೆ ಹಾಕಿದ್ರೆ ಕ್ಯಾಲ್ಸಿಯಂ ಅನ್ನ ಬೋರನ್ನ ಆ ಸಂದರ್ಭದಲ್ಲಿ ಮಣ್ಣಿಗೆ ಹಾಕಿದ್ರೆ ಮಣ್ಣು ಹೀರ್ಕೊಳ್ತದೆ, ಬೇರುಗಳು ಹೀರ್ಕೊಳ್ತದೆ, ಅದು ಹೋಗ್ತದೆ. ಆ ಟೆಂಪರೇಚರ್ ಅದು ಬದುಕುವುದಿಲ್ಲ. ಒಮ್ಮೆ ಬೇರೆ ಬ್ಯಾಕ್ಟೀರಿಯಾ